ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಾಸ್ಟೆಲ್ ವಾರ್ಡನಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. ಸೊ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕಾಲೇಜಲ್ಲಿ ಹಾಸ್ಟೆಲ್ ವಾರ್ಡನ್ಗೆ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ಇನ್ನು ಅಪ್ಲಿಕೇಶನ್ ಲಿಂಕ್ ಹುಡುಕ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ವಿಡಿಯೋಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಬಂದು ಜಾಬ್ಸ್ ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ 10th ಮೇಲೆ ಸಾಫ್ಟ್ವೇರ್ ಜಾಬ್ಸ್, ಡಿಫೆನ್ಸ್ ಜಾಬ್ಸ್, ರೈಲ್ವೆ ಜಾಬ್, ಬ್ಯಾಂಕ್ ಜಾಬ್, ಮತ್ತೆ ಟೀಚಿಂಗ್ ಪ್ರೊಫೆಷನಲ್ಗೆ ಜಾಬ್ಸ್, ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಮತ್ತು ಕರ್ನಾಟಕದಲ್ಲಿ ಕರೆಯುವಂತಹ ಎಲ್ಲಾ ಪೋಸ್ಟ್ಸ್ ನಾನು ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇವತ್ತು ನೋಡೋದಾದ್ರೆ IIM ಬೆಂಗಳೂರಲ್ಲಿ ಕರೆದಿರುವಂತಹ ಪೋಸ್ಟ್ ಇದು ಸ್ನೇಹಿತರೆ. ಇದು ರೆಸಿಡೆಂಟ್ ಹಾಸ್ಟೆಲ್ ವಾರ್ಡನ್ ಪೋಸ್ಟ್. ಓಕೆನಾ. ಸೊ IIM ಬೆಂಗಳೂರಲ್ಲಿ 2026ಕ್ಕೆ ಕರೆದಿರೋದು ಹಾಸ್ಟೆಲ್ ವಾರ್ಡ್ ಪೋಸ್ಟ್ ನ ಕರೆದಿರ್ತಾರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದ್ರದ್ದು ಸ್ಯಾಲರಿ ನೋಡೋದಾದ್ರೆ 1 ವರ್ಷಕ್ಕೆ 7 ಲಕ್ಷ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ 7 ಲ್ಯಾಕ್ ಪರ್ ಆನಮ್ ಸ್ಯಾಲರಿ ಇದೆ ಸ್ನೇಹಿತರೆ ಇದು. ಸೊ ರಿಕ್ರೂಟ್ಮೆಂಟ್ 2026 ಆಗಿರುತ್ತೆ. IIM ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರು. ಓಕೆನಾ. ಸೊ ಇದರಲ್ಲಿ ರೆಸಿಡೆಂಟ್ ಹಾಸ್ಟೆಲ್ ವಾರ್ಡನ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವತ್ತು ಲಾಸ್ಟ್ ಡೇಟ್ ಇದೆ, ಏನೆಲ್ಲ ವೇಕೆನ್ಸಿ ಡೀಟೇಲ್ಸ್ ಇದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಷ್ಟು, ಸ್ಯಾಲರಿ ಎಷ್ಟು, ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿದೆ, ಸೊ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, IIM ಬ್ಯಾಂಗ್ಳೂರ್ ರಿಕ್ರೂಟ್ಮೆಂಟ್ 2026 ಕರೆದಿರುವಂತದ್ದು. ಸೊ ರೆಸಿಡೆಂಟ್ ಹಾಸ್ಟೆಲ್ ವಾರ್ಡನ್ ಕರೆದಿದ್ದಾರೆ ಸ್ನೇಹಿತರೆ. ಒಂದು ವೇಕೆನ್ಸಿ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಎನಿ ಗ್ರಾಜುಯೇಟ್ ಕ್ವಾಲಿಫಿಕೇಶನ್ ಬಂದು ಗ್ರಾಜುಯೇಟ್ ಆಗಿರ್ಬೇಕಾಗುತ್ತೆ ಸ್ನೇಹಿತರೆ, ಡಿಗ್ರಿ ಆಗಿರ್ಬೇಕು. ಸೊ ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಅಪ್ ಟು 7 ಲ್ಯಾಕ್ ಪರ್ ಆನಮ್ ಅಂದ್ರೆ 7 ಲಕ್ಷದ ರೂಪಾಯಿ ಸ್ಯಾಲರಿ ಇರುತ್ತೆ ಸ್ನೇಹಿತರೆ ಪರ್ ಇಯರ್ಗೆ. ಓಕೆನಾ. ಸೊ ಇದು ಕಾಂಟ್ರಾಕ್ಟಲ್ ನಾನ್ ಟೀಚಿಂಗ್ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ ಇದು. ಸೊ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಲಾಸ್ಟ್ ಡೇಟ್ ಬಂದು 28 ಫೆಬ್ರವರಿ 2026 ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಈಗಾಗಲೇ ಹೇಳಿದಾಗೆ ಡಿಗ್ರಿ ಆಗಿರ್ಬೇಕಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಬಂದು 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ಕೊಡಿದ್ರೆ. ಹಾಸ್ಟೆಲ್ ಅಡ್ಮಿನಿಸ್ಟ್ರೇಟಿವ್, ರೆಸಿಡೆನ್ಷಿಯಲ್ ಸೂಪರ್ವೈಸೇಷನ್, ಸ್ಟೂಡೆಂಟ್ ವೆಲ್ಫೇರ್ ಆಕ್ಟಿವಿಟೀಸ್. ಸೊ ಈ ಒಂದು ಪ್ರಿಫರ್ಡ್ ಏರಿಯಾಗಳಲ್ಲಿ ನೀವು 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಅಂತ ಹೇಳ್ಕೊಡಿದ್ರೆ. ಕ್ಯಾಂಡಿಡೇಟ್ ವಿತ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಬೋವ್ ಪ್ರೈಮರಿ ಸ್ಕೂಲ್ ಲೆವೆಲ್ ಮೇ ಆಲ್ಸೋ ಅಪ್ಲೈ. ಓಕೆನಾ. ಸೊ ಯಾರೆಲ್ಲ ಟೀಚರ್ ಆಗಿ ಕೆಲಸ ಮಾಡಿದ್ರಿ ಈಗಾಗ್ಲೇನೆ, ಪ್ರೈಮರಿ ಸ್ಕೂಲ್ಗಿನ ಜಾಸ್ತಿ ಅಂದ್ರೆ ಹೈಸ್ಕೂಲು, PUC, ಡಿಗ್ರಿ ಇಂಥ ಇದರಲ್ಲಿ ನೀವು ಕೆಲಸ ಮಾಡಿರುವಂತಹ ಅಭ್ಯರ್ಥಿಗಳಿದ್ರೆ ಅವರು ಕೂಡ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಲ್ಯಾಂಗ್ವೇಜಸ್ ಏನೇನು ಅಂತ ಹೇಳೋದಾದ್ರೆ, ಫ್ಲೂಯೆನ್ಸ್ ಇನ್ ಇಂಗ್ಲಿಷ್ ಈಸ್ ರಿಕ್ವೈರ್ಡ್. ನಾಲೆಜ್ ಆಫ್ ಹಿಂದಿ, ಕನ್ನಡ ಅಂಡ್ ಅದರ್ ಲ್ಯಾಂಗ್ವೇಜಸ್ ವಿಲ್ ಬಿ ಆಡೆಡ್ ಅಡ್ವಾಂಟೇಜ್. ಓಕೆನಾ. ಸೊ ಇಂಗ್ಲಿಷ್ ಪಕ್ಕ ಬರಲೇಬೇಕು, ಅದ್ರ ಜೊತೆಗೆ ಹಿಂದಿ, ಕನ್ನಡ ಮತ್ತು ಬೇರೆ ಲ್ಯಾಂಗ್ವೇಜಸ್ ಇದ್ರು ಒಳ್ಳೇದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಇದು ಗಮನದಲ್ಲಿರಲಿ, ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ. ಓಕೆನಾ. ಏಜ್ ಲಿಮಿಟ್ ಕೂಡ ಡಿಸ್ಕ್ರೈಬ್ ಮಾಡಿಲ್ಲ. ಸೊ ಯಾರೆಲ್ಲ 18ಕ್ಕಿಂತ ಹೆಚ್ಚಾಗಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ 40 ವರ್ಷದವರೆಗೂ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲರಿ ನೋಡೋದಾದ್ರೆ 7 ಲಕ್ಷದ ರೂಪಾಯಿವರೆಗೂ ಸ್ಯಾಲರಿ ಇದೆ. ಅದ್ರ ಜೊತೆಗೆ ನಿಮಗೆ ಪರ್ಕ್ಸ್ ಅಂದ್ರೆ HRA ಇರ್ಬೋದು, TA, DA, ಮೆಡಿಕಲ್ ಬೆನಿಫಿಟ್ ಇದೆಲ್ಲದನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ಲಾಸ್ಟ್ ಡೇಟು ಈಗಾಗಲೇ ಹೇಳಿದಾಗೆ 28 ಫೆಬ್ರವರಿ 2026 ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳೋದಾದ್ರೆ, ಫಸ್ಟ್ ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ ನಡೆಯುತ್ತೆ. ಅದ ನಂತರ ಇಂಟರ್ವ್ಯೂ ಅಥವಾ ಇಂಟ್ರಾಕ್ಷನ್ಸ್ ಇರುತ್ತೆ. ಅದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳ್ತಿದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಫೋಟೋ ಬೇಕಾಗಿರುತ್ತೆ, ರೆಸ್ಯೂಮ್ ಬೇಕಾಗಿರುತ್ತೆ, ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಅಡ್ರೆಸ್ ಪ್ರೂಫ್ ಇದಿಷ್ಟನ್ನು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಆಗಿ ಅಪ್ಲೈ ಆನ್ಲೈನ್ ಆಗುತ್ತೆ ಸ್ನೇಹಿತರೆ. ಸೊ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೆಸಿಡೆಂಟ್ ಜಾಬ್ ವಾರ್ಡ್ IIM ಬೆಂಗಳೂರಿಂದ ಕರೆದಿರುವಂತದ್ದು. ಸೊ ಕಾಂಟ್ರಾಕ್ಚುಯಲ್ ನಾನ್ ಟೀಚಿಂಗ್ ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಜಾಬ್ ಒಂದು
IIM ಸ್ಕೂಲ್ ಆಫ್ ಮಲ್ಟಿ ಡಿಸಿಪ್ಲಿನರಿ ಸ್ಟೂಡೆಂಟ್ಸು ಜಿಗಡಿ ಬೆಂಗಳೂರಲ್ಲಿ ಕರೆದಂಥದ್ದು. ಓಕೆನಾ. ಸೊ ಇದು ಫುಲ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಫುಲ್ಲು ಕಂಪ್ಲೀಟಾಗಿ ಓದ್ಕೊಂಡು ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇ ಅಪ್ಲೈ ದ ಅಪ್ಲಿಕೇಶನ್ ಯೂಸಿಂಗ್ ದ ಲಿಂಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನ ಕ್ಲಿಕ್ ಅಂತ ಕೊಟ್ಟಿದ ತಕ್ಷಣ ಸೊ ಇದು ಓಪನ್ ಆಗುತ್ತೆ ಅಪ್ಲಿಕೇಶನ್. ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನಾನ್ ಟೀಚಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ರೆಸಿಡೆಂಟ್ ಹಾಸ್ಟೆಲ್ ವಾರ್ಡನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬಂತು. ಸೊ ಇಲ್ಲಿ ಬಂದಿದ ತಕ್ಷಣ ಅಪ್ಲೈ ನೌ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಅದಾದ ನಂತರ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಈಗಾಗಲೇ ತೋರಿಸಿದಾಗೆ ಪ್ರತಿಯೊಂದು ಅದೇ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರೆಲ್ಲ ಬೇಕು ಅನ್ನೋರು ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳು ನೋಡಿಕೊಂಡು ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗಾಗಲೇ ಡಾಕ್ಯುಮೆಂಟ್ಸ್ ಏನು ಹೇಳಿದ್ದೀನಿ, 10th 12th ಮಾರ್ಕ್ಸ್ ಕಾರ್ಡು, ಡಿಪ್ಲೊಮೊ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಆದ ನಂತರ ಪೋಸ್ಟ್ ಗ್ರಾಜುಯೇಷನ್ ಇದ್ದರೆ ಅವ್ರದ್ದು ಕೂಡ ಮಾರ್ಕ್ಸ್ ಕಾರ್ಡ್ಸ್, ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಬೇಕು. ಆಲ್ ಸೆಮಿಸ್ಟರು ಮಾರ್ಕ್ಸ್ ಕಾರ್ಡ್ಸು ಇರಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಕೂಡ ಇರಬೇಕು, ಮತ್ತು ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಇರಬೇಕಾಗಿರುತ್ತೆ. ರೀಸೆಂಟ್ 3 month ಪೇ ಸ್ಲಿಪ್ಪು ಆರ್ 3 month ಇನ್ಕಮ್ ಪ್ರೂಫ್ ಇರಬೇಕಾಗಿರುತ್ತೆ. ಮತ್ತು ಅಂಡರ್ಗೋನ್ ಎನಿ ಟ್ರೈನಿಂಗ್, ಯಾವುದಾದ್ರೂ ಟ್ರೈನಿಂಗ್ ಏನಾದ್ರು ಮಾಡ್ಕೊಂಡಿದ್ರೆ ಅದ್ರದ್ದು ಕೂಡ ಟ್ರೈನಿಂಗ್ ಸರ್ಟಿಫಿಕೇಟ್ಸು ಇಟ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ಹಲವಾರು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ ಒಂದಿಷ್ಟು ಕೆಲವು ಪೋಸ್ಟ್ಗಳಿದ್ದಾವೆ, ಅದರದ್ದು ಲಾಸ್ಟ್ ಡೇಟ್ ಹತ್ರದಲ್ಲಿದೆ, ಅದನ್ನ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ತಾಲೂಕ್ ಲೀಗಲ್ ಸರ್ವಿಸ್ ಕಮಿಟಿ ಗದಗಲ್ಲಿ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ. KMF ಶಿವಮೊಗ್ಗದಲ್ಲಿ ಕೂಡ 21ನೇ ತಾರೀಕು ಫೆಬ್ರವರಿ ಲಾಸ್ಟ್ ಡೇಟ್ ಇದು. HAL ರಿಕ್ರೂಟ್ಮೆಂಟ್ ಕರೆದಿದ್ದಾರೆ, ಫೆಬ್ರವರಿ 25 ಲಾಸ್ಟ್ ಡೇಟ್ ಇದೆ. SBI CBOಗೆ 25ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಈ ರೀತಿ ಹಲವಾರು ಪೋಸ್ಟ್ಗಳು ಬಿಡ್ತಾ ಇರ್ತೀವಿ, ಯಾವಾಗಲೂ ಅಪ್ಲೋಡ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.